ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಮರಿದೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, 6-7 ದಿನ ಆಗಿತ್ತು ನಾನು ವ್ಲಾಗ್ ಹಾಕಿದೆ. ಕಾರಣ ಹಾಸ್ಪಿಟ್ಲಲ್ಲಿದ್ದೆ. ಸೊ ಹಾಗಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿರ್ಲಿಲ್ಲ. ಸೊ ಬರ್ತಿದ್ದಂಗೆ ಬಟ್ಟೆ ತೊಳೆದು ಮನೆ ಬಳಿಯೋಣ ಅಂತ ಮನೆಯೆಲ್ಲ ಬಳಿದ್ಬಿಟ್ಟು ಹೊರಗಡೆ ಹಾಗೆ ನೀರು ಚಿಮ್ಮಿಸ್ಬಿಟ್ಟು ರಂಗೋಲಿ ಹಾಕಿದ್ದೆ. ಯಾಕೆ ಅಂದರೆ ಅದು ವಾರಗಟ್ಟಲೆ ಬಾಗಿಲಿಗೆ ನೀರು ಹಾಕಿರಲಿಲ್ವಲ್ಲ, ಹಾಗಾಗಿ ಅದೆಲ್ಲ ಬಳಿದ್ಬಿಟ್ಟು ನೀರು ಹಾಕಿದೆ. ಹಾಗೆ ಒಲೆನೂ ಬಳಿದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಅಲ್ಲೂ ಒಂದು ಚಿಕ್ಕ ರಂಗೋಲಿ ಹಾಕಿದೆ. ಹಾಗೆ ಮನೆಯೆಲ್ಲ ಬಳಿದ್ಮೇಲೆ ಈ ರೀತಿ ಇತ್ತು. ಫಸ್ಟ್ ಬಳಿಯೋಕ್ಕಿಂತ ಮುಂಚೆ ಆ ಥರ ಇತ್ತು. ನಾನು ಬಳಿದೆ ಆಲ್ರೆಡಿ 1 ಮಂತ್ ಆಗಿತ್ತು. ಯಾಕೆಂದರೆ ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬಂದು ಹೋದ ವಾರದಲ್ಲಿ ಬಳಿಯೋಣ ಅಂದ್ಕೊಂಡೆ. ಭಾನುವಾರ ಎಲ್ಲ ಕೆಲಸ ಆಯಿತು, ಹಾಗಾಗಿ ಬಳಿಲಿಲ್ಲ. ಸೊ ನೆಕ್ಸ್ಟು ಎಲ್ಲ ಬಳಿದಿದ್ನಲ್ಲ, ಸರಿ ಪೂಜೆನಾದರೂ ಮಾಡೋಣ ಅಂತ ಹೇಳಿ ಹೂವು ಕಿತ್ಕೊಂಬಂದೆ. ಆಮೇಲೆ ಇದು ಬೀನ್ಸ್ ಗಿಡ ಎಲ್ಲ ಹಾಕಿದ್ವಲ್ಲ, ನಾವು ಬರೋದ್ರಲ್ಲಿ ಈ ಲೆವೆಲಿಗೆ ಆಗಿದೆ. ಇದರಲ್ಲಿ ಇವಾಗ ನಾವು ಕಳೆ ಕೊಚ್ಚಬೇಕು. ಕಳೆ ನಾಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನಾಡಿದಿಂದ ಕೊಚ್ಚಬೇಕು. ನೆಕ್ಸ್ಟು ದೇವ್ರ ದೀಪ ತೊಳೆಯೋಣ ಅಂತ ಹೇಳಿ ತೊಳಿತಾ ಇದ್ದೆ. ಯಾಕೆ ಅಂದರೆ ಆಯಿತು ಅದನ್ನು ತೊಳೆದು 15 ದಿನದ ಮೇಲೆ. ಸೊ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಗೊಂಡು ಹೊರಗಡೆ ತೊಗೊಬಂದು ಹಾಕ್ಕೊಂಡಿದ್ದೆ. ಯಾಕೆಂದರೆ ನಾಳೆ ಮಂಗಳವಾರ. ನಾನು ಹೇಳಬೇಕು ಅಂದರೆ ಮಂಗಳವಾರ ಶುಕ್ರವಾರನೇ ಪೂಜೆ ಮಾಡೋದು. ಬಟ್ ಸೋಮವಾರ ಇವತ್ತು ಬಂದಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಸರಿ ಪೂಜೆನಾದರೂ ಮಾಡೋಣ ಅಂತ ಹೇಳಿ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದಳು. ಅಲ್ಲಿ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇತ್ತಲ್ಲ, ಏರೋಪ್ಲೇನ್ ಹೋಗ್ತೈತೆ ಅಂದ್ಲು. ಬಟ್ ಅಲ್ಲಿ ಮೇಲ್ಗಡೆ ಫುಲ್ ಗರಿ ಎಲ್ಲ ಕವರ್ ಆಗಿರೋದ್ರಿಂದ ಅದು ಹೋಗೋದು ಕಾಣಲಿಲ್ಲ. ಇಲ್ಲ ಹೋಗ್ತೈತೆ ಅಂತಿದ್ಲು. ಇಲ್ಲ ಅಂತಂದೆ. ಆಮೇಲೆ ಅವಳಿಗೆ ಹೋಗಿ ಚೇರ್ ತಗೊಬಾ ಅಂದೆ. ಅವಳು ತೊಗೊಬಂದು ಚೇರ್ ಕೊಟ್ಟಳು. ಚೇರ್ ಕೊಟ್ಟಮೇಲೆ ಅದು ಇರೋ ದೀಪ ಯಾಕೋ ನನಗೆ ಬೆಳ್ಳಗಾಗಂಗೆ ಫೀಲ್ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದು 3-4 ಸರಿ ತಿಕ್ತೆ. ಯಾಕೆಂದರೆ ತುಂಬ ದಿನ ಆಗಿತ್ತಲ್ಲ ತೊಳೆದೆ, ಹಾಗಾಗಿ ಅದು ಯಾಕೋ ಬೆಳ್ಳಗೆ ಆಗ್ತಾನೇ ಇರಲಿಲ್ಲ. ಒಂದು 3-4 ಸರಿ ಮರಳು ಅದನ್ನು ಮಿಕ್ಸ್ ಮಾಡಿ ತೊಳೆದೆ. ಆಮೇಲೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದ್ರ ಮೇಲೆ ದೀಪ ತೊಳೆದೆ. ಸೊ ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿದೆ, ಸರಿ ಇವತ್ತಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಭಾನುವಾರ ವೀಡಿಯೋ ಮಾಡಿದ್ದೆ, ಬಟ್ ಅದು ಏನೋ ಮಾಡೋಕ್ಕೆ ಹೋದೆ, ಡಿಲೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ಆದೆ, ಸರಿ ಮಾಡೋಣ ಅಂತೇಳಿ. ಅಷ್ಟರಲ್ಲಿ ಈ ಥರ ಹಾಸ್ಪಿಟ್ಲಿಗೆ ಹೋಗೋದು ಬಂತ. ಹಾಸ್ಪಿಟ್ಲಿಗೆ ಹೋದಳು, ಅಲ್ಲೇ ಆಯಿತು. ಇವತ್ತೇ ಬಂದಿದ್ದು ಮನೆಗೆ. 11:30 12 ಗಂಟೆ ಆಗಿತ್ತು. ಆ ಟೈಮಿಗೆ ಬಂದಿದ್ದು. ಬರ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ಬರ್ತಿದ್ದಂಗೆ ಕೆಲಸ ಮಾಡಿದ್ರೇ, ಇಲ್ಲಾಂದರೆ ಕುತ್ಕೊಂಡ್ಬಿಟ್ಟೆ ಅಂದರೆ ಮತ್ತೆ ಮಾಡೋ ಮನಸ್ಸೇ ಇರಲ್ಲ. ಹಾಗಾಗಿ ಬರ್ತಾನೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಕೆಲಸನೆಲ್ಲ. ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ. ಮತ್ತು ನಾಳೆ ಆಗುತ್ತೋ ಇಲ್ಲೋ ಅದಕ್ಕೆ ಮಾಡಲಿಲ್ಲ. ಸರಿ ಇವತ್ತೇ ಎಲ್ಲ ಪೂಜೆ ಮಾಡ್ಕೊಳ್ಳೋಣ, ನಾಳೆ ಬೆಳಗ್ಗೆನೇ ಇದ್ದಂಗೆ ಪೂಜೆ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ದೇವ್ರ ದೀಪನೆಲ್ಲ ಇವತ್ತೇ ತೊಳ್ಕೊತಾ ಇದ್ದೆ. ನೆಕ್ಸ್ಟು ಅದೇ ದೇವ್ರ ದೀಪ ಎಲ್ಲ ತೊಳೆದಾಯ್ತಲ್ಲ, ಸರಿ ದೇವ್ರ ಮನೆ ಅಂದರೆ ನನಗೆ ಬೇಕಾಗಿದ್ದ ರೀತಿ ಮಾಡ್ಕೊಂಡಿದ್ದೀನಿ. ಬೇಕಾಗಿದ್ದ ರೀತಿ ಮೀನ್ಸ್ ಈ ಮನೆಗೆ ಹೇಗೆ ಇದಾಗುತ್ತೋ ಆ ಥರ ಮಾಡ್ಕೊಂಡಿದ್ದೀನಿ. ದೇವ್ರ ಕಡೆ ಅಂತ ಹೇಳಿ ಅದಕ್ಕೆ ಅಂತ ಏನು ಸಪ್ರೇಟಾಗಿಲ್ಲ. ಸೊ ನನಗೆ ಒಟ್ಟು ಪೂಜೆ ಮಾಡಬೇಕು, ದೇವ್ರು ಬೇಕು. ಸೊ ಹಾಗಾಗಿ ನನಗೆ ಬೇಕಾದರಂಗೆ ನಾನು ದೇವ್ರ ಮನೆ ಮಾಡ್ಕೊಂಡಿದ್ದೀನಿ. ಸೊ ಅದು ಶೀಟ್ ಯಾಕೆ ಇಟ್ಟಿದ್ದೀನಿ ಅಂದರೆ, ದೀಪ ಹಚ್ಚುವಾಗ ಅದೇನಾದರೂ ಮಿಸ್ಸಾಗಿ ಟಾರ್ಪಲಿಗೆ ಹತ್ಕೊಂಡ್ಬಿಡುತ್ತೆ ಅಂತೇಳಿ ಆ ಶೀಟ್ನ ಹಾಗೆ ಅಡ್ಡ ಇಟ್ಟಿದ್ದೆ. ಸೊ ಅದಕ್ಕೂ ಒರೆಸ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿದೆ. ನೆಕ್ಸ್ಟ್ ಕೆಳಗಡೆನೂ ಎಲ್ಲ ಒರೆಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿಬಿಟ್ಟು, ಆಮೇಲೆ ಅಲ್ಲಿ ಮೇಲ್ಗಡೆ ಫೋಟೋ ಫಸ್ಟ್ ಹಚ್ಚಿದೆ. ಫಸ್ಟ್ ಕುಂಕುಮ ಹಚ್ಚಿದೆ. ಕುಂಕುಮ ಹಚ್ಚಿದ್ಮೇಲೆ ಅಯ್ಯೋ ಬೇರೆ ಕುಂಕುಮ ಹಚ್ಚಿದ್ನಲ್ಲ ಅಂತೇಳಿ ಒರೆಸ್ಬಿಟ್ಟು ಮತ್ತೆ ಹೋಗಿ ಗಂಧ ತೊಗೊಂಬಂದು ಗಂಧ ಹಚ್ಚಿದೆ. ನಾನು ಯಾವುದೂ ಇಲ್ಲಿ ಕೆಳಗಿಟ್ಟಿಲ್ಲ. ಯಾಕೆಂದರೆ ನಮ್ಮ ಚಿಕ್ಕವಳಿದ್ದಾಳಲ್ಲ, ಅವಳ ಕೈ ಸುಮ್ಮನೆ ಇರೋದಿಲ್ಲ. ಅದನ್ನೇ ತೊಗೊಂಡೋಗಿ ಎಲ್ಲಾದರೂ ಹಾಕಿ ಬಂದುಬಿಡ್ತಾಳೆ, ಇಲ್ಲ ಗೊತ್ತಿಲ್ಲದಂಗೆ ಹಂಗೆ ತೊಗೊಂಡೋಗ್ಬಿಡ್ತಾಳೆ ಅವಳು, ಆಟಾಡೋ ವಸ್ತು ಅಂತ ಹೇಳಿ. ಎಷ್ಟೊಂದು ಸರಿ ಆ ಥರ ಮಾಡಿದ್ದಾಳೆ. ಹಾಗಾಗಿ ಎಣ್ಣೆಯಿಂದ ಹಿಡಿದು ಇದೆಲ್ಲ ದೇವ್ರ ಸಾಮಾನು, ಊದುಬತ್ತಿ ಅವೆಲ್ಲ ಮುಟ್ಟಲ್ಲ. ಈ ಎಣ್ಣೆ, ಈ ಕುಂಕುಮ ಇವೆಲ್ಲ ಅಲ್ಲೇ ಇಟ್ಟರೆ ಅದನ್ನ ಹಂಗೆ ಆಟ ಆಡ್ಬಿಟ್ಟು ಅದನ್ನೇ ದೊಡ್ಡ ದಾಂಧಲಿ ಮಾಡಿಬಿಡ್ತಾರೆ. ಹಾಗಾಗಿ ಅದನ್ನೇನು ಕೆಳಗಿಟ್ಟಿರಲಿಲ್ಲ. ಸೊ ಬೇಕಾಗಿರೋದನ್ನ ತೊಗೊಬಂದು ಮಾಡ್ತಾಯಿದ್ದೆ. ಎಣ್ಣೆನೂ ಬಾಟ್ಲಿಗೇನು ಹಾಕಿಟ್ಟಿರಲಿಲ್ಲ, ಪ್ಯಾಕೆಟಲ್ಲೇ ಇಟ್ಟಿದ್ದೆ. ಸೊ ಅದನ್ನು ಹಾಗೆ ಎಲ್ಲ ದೀಪಕ್ಕೂ ಹಚ್ಚುತ್ತಾ ಇದ್ದೆ.
ತುಂಬ ದಿನ ಆಗಿತ್ತು ನಾನು ಪೂಜೆ ಮಾಡಿದೆ. ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ. ಏನೋ ಒಂಥರ ಪೂಜೆ ಮಾಡುವಾಗ ಮನಸ್ಸಿಗೆ ಸಮಾಧಾನ. ಆದರೆ ನನ್ನ ಮಗಳು ಅದು ಇದು ಅಂತ ಏನಾದರೂ ಮಾತಾಡ್ತಾನೆ ಇರ್ತಾಳೆ. ನಾನು ಅವಳ ಹತ್ರ ಹ್ಞೂ ಹ್ಞೂ ಅಂತ ಹೇಳ್ಕೊತ ಪೂಜೆ ಮಾಡ್ತಾಯಿದ್ದೆ. ಆಮೇಲೆ ದೀಪಗಳನ್ನೆಲ್ಲ ಹಚ್ಕೊಂಡೆ. ದೀಪ ನಾನು ಕಾಮಾಕ್ಷಿ ದೀಪ ಒಂದು ಇಟ್ಕೊಂಡಿದ್ದೀನಿ, ಮಣ್ಣಿನ ದೀಪ 4 ಇಟ್ಕೊಂಡಿದ್ದೆ. ಏನೋ ಒಂಥರ ಅದು 4 ದೀಪ ಹಚ್ಚಿದಾಗ ಫಿಲ್ ಆದಂಗೆ ಅನಿಸುತ್ತೆ. ಹಾಗಾಗಿ ದೀಪನೆಲ್ಲ ಹಚ್ಬಿಟ್ಟು ಊದಿನ ಬತ್ತಿ ಹಚ್ಬಿಟ್ಟು ಆಮೇಲೆ ಇನ್ನೊಂದು ಅದೇನೋ ಊದಿನ ಬತ್ತಿ ಥರನೇ ಇತ್ತು. ಸೊ ಅದನ್ನು ತೊಗೊಬಂದಿದ್ರು, ಅದನ್ನು ಹಚ್ಚಿದೆ. ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಟೀನಾದರೂ ಮಾಡೋಣ ಅಂತ ಹೇಳಿ ಒಲೆ ಹಚ್ಚುತ್ತಾ ಇದ್ದೆ. ಮಳೆ ಬರ್ತತೆ ಅಂತ ಹೇಳಿ ನಾನು ಸ್ವಲ್ಪ ಸೌದೆ ಎಲ್ಲ ತೊಗೊಂಬಂದೆ. ಯಾಕೆಂದರೆ ಮಳೇಲಿ ನೆನೀತು ಅಂದರೆ ಆಮೇಲೆ ಒಲೆ ಹೊತ್ತಲ್ಲ. ಹಾಗಾಗಿ ನಾನು ಇವಾಗಿಗೆ ಮತ್ತು ಬೆಳಗ್ಗೆಗಾಗ ರೇಂಜಿಗೆ ಸೌದೆ ತೊಗೊಬಂದೆ. ನಾನು ಅಲ್ಲಿ ಸೌದೆ ಎಲ್ಲ ತೊಗೊಂಬಂದು ಒಳಗಡೆ ಇಟ್ಟು ಒಲೆ ಹಚ್ಚುತ್ತಾ ಇದ್ದೆ. ಒಲೆಗೂ ಆಲ್ರೆಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ನಲ್ಲ. ಸೊ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಲೆ ಹಚ್ಚುತ್ತಿದ್ದಾನೆ ನಮ್ಮ ಚಿಕ್ಕವಳು ಬಂದು ಮಳೆ ಬರಂಗೆ ಆಗ್ತೈತೆ ಅಂತ ನಾನು ಸೌದೆ ತೊಗೊಬಂದಿಟ್ರೆ, ಅವಳು ಆಟ ಸಾಮಾನಲ್ಲಿ ಮಣ್ಣೆಲ್ಲ ತುಂಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ತೊಗೊಬಂದು ಒಳಗಿಟ್ಬಿಟ್ಟು, ಯಾಕೆ ತೊಗೊಬಂದು ಒಳಗಿಡ್ತಿದ್ದೀಯ ಅಂತ ಅಂದರೆ, ಇದೆಲ್ಲ ನೆಂದ್ಬಿಟ್ರೆ ನಾನೇನು ಮಾಡಲಿ, ನಾಳೆ ಆಟ ಆಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ತೊಗೊಬಂದು ಒಳಗಡೆನೇ ಅಲ್ಲೇ ಕೂತ್ಕೊಂಡು ಆಟಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ಮನೆಯವರು ಇನ್ನೂ ಸ್ವಲ್ಪ ಸೌದೆ ತೊಗೊಬಂದರು. ಮತ್ತು ಅವರು ಮಳೆ ಬರ್ತೈತಲ್ಲ ಮತ್ತು ಸರಿಯಾಗಲ್ಲ ನಾಳೆ, ಮತ್ತು ನಾನೇನಾದರೂ ಮಾತಾಡ್ತಿರ್ತೀನಿ ಅಂತ ಹೇಳಿ ಅವರು ಸೌದೆ ತೊಗೊಬಂದರು. ಅವ್ರು ತೊಗೊಂಬಂದು ಬರ್ತಿದ್ದಂಗೆ ನಾನು ಹೋಗಿ ನೋಡಿದೆ. ಮತ್ತು ಇನ್ನೊಂದು ಸ್ವಲ್ಪ ತರೋಣ ಅಂತ, ಬೇಡ ಬಿಡು ಅಂತ ಹೇಳಿ ಸುಮ್ಮನಾಗಿ ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಮತ್ತು ಮಳೆ ಜೋರಾಗಿಬಿಟ್ರೆ ಅಂತ ಹೇಳಿ ಒಂದೊಂದು ಹನಿ ಬೀಳೋಗೆ ಬಟ್ಟೆನೆಲ್ಲ ತೊಗೊಬಂದು ಒಳಗಡೆ ಇಟ್ಕೊಂಡೆ. ನಮ್ಮನೆಯವ್ರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡೇ ಇಲ್ಲ, ಬಂದು ಅಲ್ಲಿ ಅಡ್ಡ ನಿಂತ್ಕೊಂಡಿದ್ರು. ನಾನು ಹೇಳಿದ್ಮೇಲೆ ಮತ್ತೆ ಈ ಕಡೆ ಸರ್ಕೊಂಡ್ರು. ಸೊ ಆಮೇಲೆ ಏನು ಮಾಮೂಲಿ ಫಸ್ಟು ನಮಗೆ ಈವ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೇ ಒಂದು ಕಾಫಿ ಕುಡ್ದಾಗಿಂದ ಅಲ್ವಾ. ಸೊ ಅದಕ್ಕೆ ಕಾಫಿ ಇಡೋಣ ಅಂತ ಹೇಳಿ ಫಸ್ಟು ಒಲೆ ಹಚ್ಚುತ್ತಿದ್ದಂಗೆ ಕಾಫಿ ಇಡೋಣ ಅಂತ ಹೇಳಿ ಕಾಫಿಗೆ ತೊಗೊಂಬಂದು ಎಲ್ಲ ಇಟ್ಟೆ. ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಮೇಲೆ ಯಾಕೆಂದರೆ ಹಾಸ್ಪಿಟ್ಲಲ್ಲಿ ಇದ್ದು ಏನೋ ಒಂಥರ ಯಾವಾಗ ಮನೆಗೆ ಬರ್ತೀನೋ ಅನ್ನೋಂಗೆ ಆಗ್ಬಿಟ್ಟಿತ್ತು. ಈ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿದ್ಮೇಲೆ ಏನು ರಿಲೀಫ್ ಫೀಲ್ ಆಗ್ತು ಅಂದರೆ